ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ, ಸಾಕಷ್ಟು ಮಹಿಳೆಯರು, ಸಾಕಷ್ಟು ಗೃಹಲಕ್ಷ್ಮಿಯರು ಕೇಳ್ತಿರೋದು ಒಂದೇ ಕ್ವಶನು. 10ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಕಂಪಲ್ಸರಿ ಪಿಂಕ್ ಕಾರ್ಡ್ ಇರಲೇಬೇಕಾ? ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ 10ನೇ ಕಂತಿನ ಹಣ ಬರೋದು. ಹಾಗಾದರೆ 9ನೇ ಕಂತಿನ ಹಣ ಲಾಸ್ಟಾ? 10ನೇ ಕಂತು ಹಣ ಬರಬೇಕು ಅಂದರೆ ನಮಗೆ ಪಿಂಕ್ ಕಾರ್ಡ್ ಇರಬೇಕಾ? ಪಿಂಕ್ ಕಾರ್ಡ್ನ ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಯಾವಾಗ ನಮಗೆ ಪಿಂಕ್ ಕಾರ್ಡ್ ಬರುತ್ತೆ? ಎಲ್ಲಿ ನಾವು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಸಾಕಷ್ಟು ಮಹಿಳೆಯರು ಇದೇ ಕ್ವಶನ್ನ ಕೇಳ್ತಾ ಇದ್ದೀರಾ. ಇದನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ. ಏನಂತ ಎಲ್ಲನೂ ಹೇಳ್ತೀನಿ ನಾನು. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಅಂದರೆ ವೀಡಿಯೋನ ಎಲ್ಲೂ ಓಡಿಸ್ಕೊಂಡು ಹೋಗಿ ನೋಡ್ದೇ ಕೊನೆಯ ತನಕ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯುತ್ತೆ. ಸೊ ಅದಕ್ಕೆ ವೀಡಿಯೋನ ಬಿಗಿನಿಂದ ಎಂಡ್ ತನಕ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಹೌದು, ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಬರಬೇಕು ಅಂದರೆ ಪಿಂಕ್ ಕಾರ್ಡ್ ಇರಬೇಕಾ, ಪಿಂಕ್ ಕಾರ್ಡ್ ಬೇಕಾ ಅನ್ನೋದನ್ನ ಸಾಕಷ್ಟು ಕೇಳ್ತಾರ ಮಹಿಳೆಯರಿಗೆ ಒಂದೇ ಉತ್ತರ. ಹಾಗೇನಿಲ್ಲ. 9ನೇ ಕಂತಿನ ಹಣನ ಈಗ ಹೇಗೆ ತಗೊಂಡಿದ್ದೀರಾ ಅದೇ ರೀತಿ 10ನೇ ಕಂತಿನ ಹಣ ಮೇ ತಿಂಗಳು 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಬರುತ್ತೆ. ಪಿಂಕ್ ಕಾರ್ಡ್ ಅವಶ್ಯಕತೆ ಏನು ಎಲ್ಲೂ ಕೂಡ ಹೇಳಿಲ್ಲ. ಯಾರೂ ಕೂಡ ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸಾಕಷ್ಟು ಯೂಟ್ಯೂಬ್ ವೀಡಿಯೋಗಳಲ್ಲಾಗಲಿ, ಫೇಸ್ಬುಕ್ ವೀಡಿಯೋಗಳಲ್ಲಾಗಲಿ ಇದೇ ವೈರಲ್ ಆಗ್ತಾಯಿದೆ. ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ 10ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಅಂತ ಇದು ಸಾಕಷ್ಟು ಮಹಿಳೆಯರು ಇದನ್ನೇ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ. 10ನೇ ಕಂತಿನ ಹಣ ಬರಬೇಕು ಅಂದರೆ ಮೇ ತಿಂಗಳು 7ನೇ ತಾರೀಕು ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ರೈತರಿಗೆ ಬರ ಪರಿಹಾರ ಅಂತ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ, ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ದು ಇಷ್ಟು ಎಕರೆಗಳನ್ನ ನೀವು ತೋರಿಸಿ ಬರ ಪರಿಹಾರಕ್ಕೆ ಹಣ ಬರಬೇಕು ಅಂದ್ಕೊಂಡು ನೀವು ಅಂದ್ಕೊಂಡಿದ್ರಿ, ಅವ್ರಿಗೆ ಮೇ 1ನೇ ತಾರೀಕು ಹಣ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಇಷ್ಟು 2,000 ಹಣನ ರೈತರಿಗೆ ಬರ ಪರಿಹಾರ ಅಂತ 2,000 ಹಣನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅಂದರೆ ನಿಮ್ಮ ಖಾತೆನ ಒಂದು ಸಲ ನೀವು ಚೆಕ್ ಮಾಡ್ಕೋಬೋದು. ಯಾಕಂದರೆ ಯಾರೆಲ್ಲ ಬರ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರಿ ಮತ್ತು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರಿ ಅವ್ರಿಗೆ ಬರ ಪರಿಹಾರ ಅಂತ 2,000 ರೈತರಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ ಮೇ 1ನೇ ತಾರೀಕು. ಮತ್ತು ನೀವು ಕೇಳ್ತಿರೋ ಹಾಗೆ ಪಿಂಕ್ ಕಾರ್ಡ್ಗೆ ಎಲ್ಲೂ ಕೂಡ ಯಾರೂ ಕೂಡ ಅರ್ಜಿ ಸಲ್ಲಿಸಿ ಅಂತ ಎಲ್ಲೂ ಹೇಳಿಲ್ಲ. ಶಕ್ತಿ ಯೋಜನೆಗಾಗಲಿ ಮತ್ತು ಶಕ್ತಿ ಯೋಜನೆ ಕಾರ್ಡ್ಗಾಗಲಿ ಮತ್ತು ಪಿಂಕ್ ಕಾರ್ಡ್ಗಾಗಲಿ ಎಲ್ಲೂ ಕೂಡ ಹೇಳಿಲ್ಲ. ಮೊದಲು ಒಂದು ಸಲ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು, ಇದಕ್ಕೆ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ ಅಂತ ಹೇಳಿದರು. ಬಟ್ ಇವಾಗ ಎಲ್ಲೂ ಕೂಡ ಹೇಳಿಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೂ ಕೂಡ ಪಿಂಕ್ ಕಾರ್ಡ್ ಬಂದಿಲ್ಲ ಮತ್ತು ಮುಂದೆ ಬರ್ಬೋದು. ಬಂದರೂ ಕೂಡ ನೀವು ಹೊಸದಾಗಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಏನು ಗೃಹಲಕ್ಷ್ಮಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅದೇ ಮುಖಾಂತರ ನಿಮಗೆ ಪಿಂಕ್ ಕಾರ್ಡು ನಿಮಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯವರು ಹಿಂಗೆ ಒಂದು ಘೋಷಣೆ ಮಾಡಿದರು. ಅದರ ಪ್ರಕಾರನೇ ನಿಮಗೆ ಏನಾದರೂ ಪಿಂಕ್ ಕಾರ್ಡ್ ಬರಬೇಕು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯರು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲೂ ಕೂಡ ಯಾರಿಗೂ ಕೂಡ ಪಿಂಕ್ ಕಾರ್ಡ್ ಬಂದಿಲ್ಲ. ಪಿಂಕ್ ಕಾರ್ಡ್ ಬಂದರೆ ಮಾತ್ರ 10ನೇ ಕಂತಿನ ಹಣ ಬರೋದು, ಇಲ್ಲಾಂದರೆ ಇಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಮೇ ತಿಂಗಳಲ್ಲಿ 10ನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.